ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಬೆಳಗಿನ ತಿಂಡಿಗೆ ಶಾವಿಗೆ ಬಾತ್ ಮಾಡ್ತಾ ಇದ್ದೀನಿ. ಹಾಗಾಗಿ ನೀರನ್ನು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನೀರು ಸ್ವಲ್ಪ ಕಾದ ನಂತರ ಸ್ಟವ್ನ ಆಫ್ ಮಾಡಿ ಅದಕ್ಕೆ ಈ ರೋಸ್ಟೆಡ್ ವರ್ಮಿಸೆಲ್ಲಿನ ತೊಗೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಅದನ್ನು ಹಾಕಿ ಒಂದು 10 ನಿಮಿಷ ಲಿಡ್ ಮುಚ್ಚಿ ಇಟ್ಟರೆ ನಮ್ಮ ಶಾವಿಗೆ ಸ್ವಲ್ಪ ಬೆಂದಿರುತ್ತೆ. ಈಗ ಒಗ್ಗರಣೆಗೆ ನಾನು ಹಸಿಮೆಣಸಿನಕಾಯಿ, ಕರಿಬೇವು, ಕ್ಯಾರೆಟ್, ಈರುಳ್ಳಿ ಹಾಗೂ ಕೊತ್ತಂಬರಿ ಸೊಪ್ಪು, ಹಸಿ ಬಟಾಣಿನ ತೊಗೊಂಡಿದ್ದೀನಿ. ಸೊ ಕರಿಬೇವನ್ನು ಸಣ್ಣಗೆ ಹೆಚ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನಕಾಯಿನ ಉದ್ದುದ್ದಕ್ಕೆ ಸೀಳ್ಕೊಂಡು ಈರುಳ್ಳಿಯನ್ನು ಮೀಡಿಯಮ್ ಸೈಜ್ ಅಷ್ಟು ಹೆಚ್ಚಿ ಇಟ್ಕೊಂಡ್ರೆ, ಆಮೇಲೆ ಕ್ಯಾರೆಟ್ನ ಸಣ್ಣ ಸಣ್ಣದಾಗಿ ಹೆಚ್ಚಿದ್ರೆ ನಮ್ಮ ತರಕಾರಿಗಳು ರೆಡಿಯಾಗಿರುತ್ತೆ. ಈಗ ಒಗ್ಗರಣೆಗೋಸ್ಕರ ನಾನು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಕಾಯಲಿಕ್ಕೆ ಇಟ್ಟಿದ್ದೀನಿ. ಅದು ಕಾದ್ಮೇಲೆ ಅದಕ್ಕೆ ಸಾಸಿವೆನ ಹಾಕ್ತಾ ಇದ್ದೀನಿ. ಸಾಸಿವೆ ಸಿಡಿಬೇಕು. ಸಾಸಿವೆ ಸಿಡಿದ್ಮೇಲೆ ಜೀರಿಗೆನ ಹಾಕಿದ್ದೀನಿ. ಅದಾದಮೇಲೆ ನಾವು ಹೆಚ್ಚಿಟ್ಕೊಂಡಿರುವಂತಹ ಕರಿಬೇವು ಹಾಗೂ ಹಸಿಮೆಣಸಿನಕಾಯಿಯನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾನು ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬೇಯಬೇಕು, ಅದು ಸ್ವಲ್ಪ ಬಣ್ಣ ಬದಲಾಗುತ್ತೆ, ಟ್ರಾನ್ಸ್ಪರೆಂಟ್ ಆಗುತ್ತೆ. ಸೊ ಅದಾದಮೇಲೆ ಅದಕ್ಕೆ ಹಸಿ ಬಟಾಣಿ ಹಾಗೂ ಈ ನಮ್ಮ ಕ್ಯಾರೆಟ್ ಇರುತ್ತಲ್ಲ ಅದನ್ನು ಹಾಕ್ಕೋಬೇಕು. ಸೊ ಕ್ಯಾರೆಟ್ ಸ್ವಲ್ಪ ಬೇಯಬೇಕು. ಕ್ಯಾರೆಟ್ ಬೆಂದಾದಮೇಲೆ ಅದಕ್ಕೆ ಬಟಾಣಿನ ಹಾಕಬೇಕು. ಬಟಾಣಿನ ಜಾಸ್ತಿ ಬೇಯಿಸೋ ಗೋಜಿಲ್ಲ, ಕ್ಯಾರೆಟ್ ಸ್ವಲ್ಪ ಗಟ್ಟಿಯಾಗಿರುತ್ತಲ್ಲ ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಹಾಗಾಗಿ ಸೊ ಅದೆಲ್ಲದನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಇಟ್ಟರೆ ತರಕಾರಿ ಬೆಂದಿರುತ್ತೆ. ಹಾಗೆ ಶಾವಿಗೆನೂ ಬೆಂದಿದೆ, ಅದು ಬಸ್ತಿದ್ದೀನಿ, ನೀರೆಲ್ಲ ಇಳಿದಿದೆ. ಅದನ್ನು ಒಗ್ಗರಣೆಗೆ ಮಿಕ್ಸ್ ಮಾಡಿ ಕೊನೆಯಲ್ಲಿ ನಿಂಬೆ ಹಣ್ಣಿನ ರಸವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಶಾವಿಗೆ ಬಾತ್ ರೆಡಿ ಟು ಈಟ್. ಮಧ್ಯಾಹ್ನದ ಊಟಕ್ಕೆ ನಾನು ಪನ್ನೀರ್ನ ಒಂದು ಕರಿನ ಮಾಡ್ತಾ ಇದ್ದೀನಿ. ಹಾಗಾಗಿ ನಾನಿಲ್ಲಿ 1 ಲೀಟ್ರ್ ಹಾಲನ್ನ ಕಾಯಕ್ಕೆ ಇಟ್ಟಿದ್ದೀನಿ. ಹಾಲು ಕೆನೆ ಬರಬಾರ್ದು, ಹಾಗಾಗಿ ಇನ್ನು ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಈ ಥರ ಮಾಡ್ತಾ ಇದ್ದರೆ ಕೆನೆ ಬರಲ್ಲ. ಸೊ ಈಗ ಹಾಲು ನಾವು ಹೊಡಿಬೇಕಲ್ಲ, ಹಾಗಾಗಿ ನಾನು ಒಂದು ಹೋಳು ನಿಂಬೆ ಹಣ್ಣಿನ ರಸನ ತೊಗೊಂಡಿದ್ದೀನಿ. ಅದು ಸ್ವಲ್ಪನೇ ನಾನು ಈ ಕಾಯ್ತಾ ಇರೋ ಹಾಲಿಗೆ ಹಾಕ್ತಾ ಇದ್ದೀನಿ. ಸೊ ಹಾಲು ಒಡೆಯುತ್ತೆ ನೋಡಿ, ಹೊಡಿಯಕ್ಕೆ ಬಂದಿದೆ ಆಲ್ಮೋಸ್ಟ್. ಸ್ವಲ್ಪ ಹೊತ್ತು ಹೀಗೆ ಪ್ಲೇಟ್ ಮುಚ್ಚಿಟ್ರೆ ನೋಡಿ ಹಾಲು ಈ ಥರ ಒಡೆದಿರುತ್ತೆ. ನೀರು ಬೇರೆ, ಈ ಥರ ಇದು ಹಾಲು ಇದು ಬೇರೆ ಆಗಿರುತ್ತೆ. ಸೊ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ನಾವು ಒಂದು ಬಟ್ಟೆಯಲ್ಲಿ ತಗೊಂಡು ನೀರನ್ನು ಬೇರೆ ಹಾಗೆ ಕ್ರೀಮ್ ಇದನ್ನು ಬೇರೆ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಈ ಕಾಟನ್ ಬಟ್ಟೆನ ತೊಗೊಂಡಿದ್ದೀನಿ. ಅದು ಒಂದು ಜರಡಿ ಮೇಲೆ ಈ ಬಟ್ಟೆನ ಹಾಕಿ ಈ ಕಾದಿರೋಂಥ ಹಾಲು, ಒಡೆದಿರೋಂಥ ಹಾಲನ್ನ ಹಾಕಿ ಮತ್ತೆ 1 ಲೋಟ ನೀರು ಹಾಕಬೇಕು. ಯಾಕೆಂದರೆ ನಿಂಬೆ ರಸ ಇರುತ್ತಲ್ಲ ಹುಳಿ ಬರುತ್ತೆ, ಹಾಗಾಗಿ ಅದನ್ನು ಹಾಕಿ ಚೆನ್ನಾಗಿ ಹಿಂಡ್ಕೋಬೇಕು. ನೀರಿನ ಅಂಶ ಎಲ್ಲ ಹೋಗಬೇಕು. ನೋಡಿ, ಈ ಥರ ಚೆನ್ನಾಗಿ ಹಿಂಡ್ಕೊಂಡ್ರೆ ಈ ಥರ ಆಗುತ್ತೆ. ಸೊ ಇದು ನಾನು ಕ್ಯೂಬ್ ಥರ ಬೇಕಲ್ವ, ಹಾಗಾಗಿ ನಾನಿಲ್ಲಿ ಈ ಥರ ಸ್ಕ್ವೇರ್ ಥರ ಮಾಡಿಟ್ಕೋತಾ ಇದ್ದೀನಿ. ಮತ್ತು ಎಕ್ಸ್ಟ್ರಾ ಏನಾದರೂ ನೀರಿದ್ರೆ ಅದು ಹೋಗಲಿ ಅಂತ ಅದ್ರ ಮೇಲೆ ಈ ಥರ ಭಾರ ಹಾಕಿ ಒಂದು 2 ಅವರ್ಸ್ ಬಿಡಬೇಕಾಗುತ್ತೆ. 2 ಅವರ್ಸ್ ಬಿಟ್ಟಾದಮೇಲೆ ಈ ಎಕ್ಸ್ಟ್ರಾ ನೀರೆಲ್ಲ ಹೋಗಿ ಹಾಗೆ ನಾವು ಯಾವ ಶೇಪಿಗೆ ಬಟ್ಟೆನ ಮಡ್ಚಿಟ್ಟಿರ್ತೀವಿ ಆ ಶೇಪಿಗೆ ಬಂದಿರುತ್ತೆ. ನಾವೀಗ ಅಂಗಡಿಯಿಂದ ತಂದಿರ್ತೀವಲ್ಲ ಪನ್ನೀರು, ಆ ಥರ ಆಗಿರುತ್ತೆ. ನೋಡಿ, ಹೀಗೆ ಬಂದಿದೆ. ಸೊ ಇದನ್ನು ನಾನು ಕ್ಯೂಬ್ಸ್ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಹೇಗಿದೆ, ಎಷ್ಟು ಇದಾಗಿದೆ. ಅಂಗಡಿಲಿ ತಂದಿರೋ ಪನ್ನೀರ್ ಥರನೇ ಇದೆ. ಥಿಕ್ನೆಸ್ ನೋಡಿ. ಇನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಒಂದು ಡಬ್ಬಿಲಿ ಹಾಕಿ ನಾವು ಫ್ರಿಜ್ಜಲ್ಲಿ ಇಟ್ಟು ಸ್ಟೋರ್ ಮಾಡ್ಕೋಬೋದು. ಇಲ್ಲ ಅಂದರೆ ಆ ತಕ್ಷಣವೇ ನಾವು ಯೂಸ್ ಮಾಡಬಹುದು, ತುಂಬ ಸಾಫ್ಟಾಗಿ ಬಂದಿರುತ್ತೆ. ಸೊ ನಾನು ಇದನ್ನು ಒಂದು ಡಬ್ಬಿಲಿ ಹಾಕಿ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಉಪಯೋಗಿಸ್ಬೇಕಾದ್ರೆ ನಾನು ಅದನ್ನು ತಗೊಳ್ತೀನಿ. ಇಲ್ಲಿ ನೋಡಿ, ಪಕ್ಕದ ಮನೆ ಟೆರೇಸಲ್ಲಿ ಎಷ್ಟು ಕ್ಯೂಟಾಗಿದೆಯಲ್ಲ ಇದು. ಈಗ ನಾನು ಪನ್ನೀರ್ ಬಟರ್ ಮಸಾಲಾಗೋಸ್ಕರ ಒಂದು ಈರುಳ್ಳಿ, ಟೊಮ್ಯಾಟೊ, ಶುಂಠಿ ಹಾಗೂ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ. ಒಂದು ಟೊಮ್ಯಾಟೊ ಸಾಕಾಗುತ್ತೆ, ಒಂದು ದಪ್ಪ ಈರುಳ್ಳಿ. ಇದನ್ನೆಲ್ಲ ನಾನು ಸಣ್ಣಗೆ ಹೆಚ್ಚುತ್ತಾ
ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿನ ಅರ್ಧ ಭಾಗ ಮಾಡಿದ್ರೆ ಸಾಕಾಗುತ್ತೆ. ಶುಂಠಿ ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಟೊಮೆಟೊನೂ ಅಷ್ಟೇ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ, ಯಾಕೆಂದರೆ ನಾವು ಇದನ್ನು ಹುರಿದು ಆಮೇಲೆ ಗ್ರೈಂಡ್ ಮಾಡ್ಕೊತೀವಲ್ಲ, ಹಾಗಾಗಿ ತರಕಾರಿಗಳೆಲ್ಲ ಕಟ್ ಮಾಡಿ ಇಟ್ಕೊಂಡಾಯಿತು. ನಾನಿಲ್ಲಿ ಬಾಣಲೆಯನ್ನು ಇಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ತುಪ್ಪನ ಹಾಕ್ತಾ ಇದ್ದೀನಿ. ಬೇಕಾದರೆ ನೀವು ಬೆಣ್ಣೆಯಲ್ಲೂ ಹುರ್ಕೋಬಹುದು. ಸೊ ನಾನಿಲ್ಲಿ ತುಪ್ಪ ಹಾಕ್ತಾ ಇದ್ದೀನಿ. ಎಣ್ಣೆಯಲ್ಲಿ ಹುರಿದ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ, ಹಾಗಾಗಿ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಸೊ ತುಪ್ಪ ಎಲ್ಲ ಕರಗಿದ್ಮೇಲೆ ನಾನಿಲ್ಲಿ ಸಣ್ಣದಾಗಿ ಇಟ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಅದಾದಮೇಲೆ ಈರುಳ್ಳಿ ಸ್ವಲ್ಪ ಬೇಯ್ತಿದೆ ಅನ್ಬೇಕಾದ್ರೆ ಟೊಮೆಟೊನ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕಾಗತ್ತೆ. ಇದೆಲ್ಲ ಸ್ವಲ್ಪ ಬೇಯಬೇಕು. ಇದು ಬೆಂದ ಮೇಲೆ 1 ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಇದು ಬಣ್ಣಕ್ಕೆ ಸ್ವಲ್ಪ ಖಾರ ಕೊಡುತ್ತೆ. ಆಮೇಲೆ ಅರ್ಧ ಸ್ಪೂನ್ ಕೊತ್ತಂಬರಿ ಪುಡಿ, ಹಾಗೆ 1/4 ಸ್ಪೂನ್ ಜೀರಿಗೆ ಪುಡಿನ ಹಾಕ್ತಾ ಇದ್ದೀನಿ. ಇದೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಬೇಕಾಗತ್ತೆ, ಇಲ್ಲಾಂದರೆ ಅದು ಘಾಟ್ ಆಗುತ್ತೆ, ಹಾಗೆ ತಳ ಹತ್ಬಿಡುತ್ತೆ ಪುಡಿಗಳು. ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ. ನೀರೆಲ್ಲ ಸ್ವಲ್ಪ ಹೋಗಬೇಕು, ಆವಾಗ ನಮ್ಮ ತರಕಾರಿನೂ ಬೆಂದಿರುತ್ತೆ, ಮಿಶ್ರಣನೂ ಚೆನ್ನಾಗಿರುತ್ತೆ ನೋಡಿ. ಆಮೇಲೆ ಈಗ ನಾನು ಗೋಡಂಬಿನ ಇಲ್ಲೇ ಹಾಕ್ತಾ ಇದ್ದೀನಿ. ಕೆಲವರು ಅದನ್ನು ನೆನೆಸಿಟ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ತಾರೆ. ಸೊ ಇಲ್ಲೂ ಹಾಕ್ಬೋದು ಹುರಿಯೋಕ್ಕೆ. ಈಗ ಸ್ವಲ್ಪ ಗೋಡಂಬಿ ಬೆಂದಿರುತ್ತೆ ತರಕಾರಿ ಜೊತೆ. ಇದು ತಣ್ಣಗಾಗಕ್ಕೆ ಬಿಡಬೇಕು. ಇದು ತಣ್ಣಗಾಗ್ತಾ ಇರಲಿ ಅಷ್ಟೊತ್ತಿಗೆ ನಾನು ಫುಲ್ಕಾಗೆ ಗೋಧಿ ಹಿಟ್ಟನ್ನ ತಗೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಈ ಫುಲ್ಕ ಉಪ್ಪಬೇಕು ಅಂದರೆ ನೀವು ಚೆನ್ನಾಗಿ ನಾದಬೇಕಾಗತ್ತೆ, ಇಲ್ಲ ಅಂದರೆ ಅದು ಉಬ್ಬಿ ಬರಲ್ಲ. ಅದು ನಾದ್ಬಿಟ್ಟು ಆಮೇಲೆ ಒಂದು 10 ನಿಮಿಷ ಅದು ಹಿಟ್ಟು ನೆನಿಬೇಕು. ನಾವು ಚಪಾತಿ ಹಿಟ್ಟನ್ನ ಹೇಗೆ ಇಡ್ತೀವಿ 10 ನಿಮಿಷ, ಹಾಗೆ 10 ನಿಮಿಷ ನೆನೆಯಕ್ಕೆ ಇಡಬೇಕಾಗತ್ತೆ. ನಾನಿಲ್ಲಿ ಸ್ವಲ್ಪ ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನಾವು ಪನ್ನೀರನ್ನ ಫ್ರಿಜ್ಜಲ್ಲಿ ಇಟ್ಟಿರ್ತೀವಲ್ಲ, ಅದು ಸ್ವಲ್ಪ ಹಾರ್ಡ್ ಆಗಿರುತ್ತೆ, ಹಾಗಾಗಿ ಸ್ವಲ್ಪ ನೀರನ್ನ ಬೆಚ್ಚಗೆ ಮಾಡಿ ಈ ಸಣ್ಣ ಪನ್ನೀರ್ ಕ್ಯೂಬ್ಸಿಗೆ ಹಾಕಿ ಒಂದು 5-10 ನಿಮಿಷ ಮುಚ್ಚಿಟ್ರೆ ಪನ್ನೀರ್ ತುಂಬ ಸಾಫ್ಟಾಗಿ ಬರುತ್ತೆ ನೋಡಿ. ಇದು ನಮ್ಮ ಮಿಶ್ರಣ ತಣ್ಣಗಾಗಿದೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಸೊ ಈ ಕಡೆ ಬಾಣಲೆಗೆ ನಾನು ಸ್ವಲ್ಪ ತುಪ್ಪ, ಹಾಗೆ ಇಲ್ಲಿ ನೋಡಿ ಅಮೂಲ್ ಬಟರ್ ಒಂದು ಕ್ಯೂಬ್ನ ತಗೊಳ್ತಾ ಇದ್ದೀನಿ. ತುಪ್ಪ ಯಾಕೆ ಹಾಕ್ತಾ ಇದ್ದೀನಿ ಅಂದರೆ ಬರೀ ಬೆಣ್ಣೆನ ಹಾಕಿ ಬಿಸಿ ಮಾಡಿದ್ರೆ ಅದು ಬೇಗ ಕಪ್ಪಗಾಗ್ಬಿಡುತ್ತೆ, ಹಾಗಾಗಿ ಸ್ವಲ್ಪ ತುಪ್ಪನೂ ಅದ್ರ ಜೊತೆ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕಿದ್ರೆ ಅಷ್ಟು ರುಚಿ ಚೆನ್ನಾಗಿರಲ್ಲ ಅದಕ್ಕೆ. ಸೊ ಇದೆಲ್ಲ ಕರಗಿದ್ಮೇಲೆ ಇದಕ್ಕೆ ನಾನು ರುಬ್ಬಿರೋಂಥ ಮಿಶ್ರಣನ ಹಾಕಿ ಅದು ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು ನೋಡಿ. ಸ್ವಲ್ಪ ನೀರಾಗಿದೆಯಲ್ಲ, ಇದು ಸ್ವಲ್ಪ ಕುದಿ ಬರಬೇಕು. ಬಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ನೋಡಿ. ಇಲ್ಲಿ ಪನ್ನೀರು ಇಷ್ಟು ಸಾಫ್ಟಾಗಿದೆ, ಬೆಚ್ಚನೆ ನೀರು ಹಾಕಿಟ್ಟಿದ್ದಲ್ಲ, ಸೊ ಸಾಫ್ಟಾಗಿದೆ. ಇದು ಸ್ವಲ್ಪ ಬೆಂದಿದೆ. ಈಗ ನಾನು ಫುಲ್ಕ ನೋಡಿ ಹಿಟ್ಟು ಇಷ್ಟು ಮೃದುವಾಗಿದೆ, ಇದನ್ನು ಲಟ್ಸಿಟ್ಕೊಳ್ತೀನಿ. ಈಗ ಈ ಕುದಿತಿರೋ ಮಿಶ್ರಣಕ್ಕೆ ನಾವು ಪನ್ನೀರನ್ನ ಹಾಕ್ತಾ ಇದ್ದೀನಿ. ಸೊ ಪನ್ನೀರನ್ನ ಹಾಕಿ ತುಂಬ ಜೋರಾಗಿ ಮಿಕ್ಸ್ ಮಾಡಬಾರ್ದು, ಪನ್ನೀರ್ ಆಮೇಲೆಲ್ಲ ಪುಡಿ ಪುಡಿಯಾಗಿ ಹೋಗುತ್ತೆ. ಸೊ ಲೈಟಾಗಿ ಒಂದು ಮಿಕ್ಸ್ ಮಾಡಬೇಕು. ಈಗ ನಾನಿಲ್ಲಿ ಫುಲ್ಕ ಮಾಡ್ತಾ ಇದ್ದೀನಿ. ನೀವು ಈ ಥರ ಇಲ್ಲಿ ನೋಡಿ, ಇಲ್ಲಿ ತವಾ ಇದೆಯಲ್ಲ, ಮೆಶ್ ಇರೋವಂಥ ತವಾ, ಅದನ್ನಾದರೂ ಉಪಯೋಗಿಸ್ಕೋಬೋದು, ಇಲ್ಲ ಡೈರೆಕ್ಟ್ ಫ್ಲೇಮ್ ಮೇಲಾದರೂ ಹಾಕ್ಬೋದು. ಸೊ ನಾನಿಲ್ಲಿ ಮೆಶ್ ಇರೋವಂಥ ತವಾದಲ್ಲಿ ಮಾಡ್ತಾಯಿದ್ದೀನಿ. ಈ ಕಡೆ ಸ್ವಲ್ಪ ಬೆಂದಿರುತ್ತಲ್ಲ ಫುಲ್ಕ, ಅದನ್ನು ಈ ಮೆಶ್ ಇರೋವಂಥ ತವಾ ಮೇಲೆ ಹಾಕಬೇಕು. ಅದು ಉಬ್ಬಿದ್ಮೇಲೆ ಇನ್ನೊಂದು ಸೈಡು ಹಾಕಿ ಬೇಯಿಸ್ಕೊಂಡ್ರಾಯ್ತು. ಇನ್ನೊಂದು ಫುಲ್ಕನ ನಾನು ಡೈರೆಕ್ಟಾಗಿ ಫ್ಲೇಮ್ ಮೇಲೆ ಹಾಕ್ತಾಯಿದ್ದೀನಿ. ಇದು ಅಷ್ಟೇ, 2 ಕಡೆ ಸ್ವಲ್ಪ ಬೇಯಬೇಕು. ಸ್ವಲ್ಪ ಗುಳ್ಳೆ ಥರ ಬರುತ್ತಲ್ಲ, ಆ ಟೈಮಲ್ಲಿ ನಾವು ಅದನ್ನು ತವಾ ತೆಗೆದು ಈ ಫುಲ್ಕನ ಡೈರೆಕ್ಟಾಗಿ ಫ್ಲೇಮ್ ಮೇಲೆ ಹಾಕಬೇಕು. ಸೊ ಈ ಥರ ಹಾಕಿದಾಗ ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಅಂತ.
ಸೊ ಒಂದು ಕಡೆ ಉಬ್ಬಿದ್ಮೇಲೆ ಇದನ್ನ ತಿರುಗಿಸಿ ಇನ್ನೊಂದು ಕಡೆ ಬೇಯಿಸ್ಕೋಬೇಕು. ಈಗ ನಮ್ಮ ಪನ್ನೀರ್ ಬಟರ್ ಮಸಾಲ ವಿತ್ ಫುಲ್ಕಾ ರೆಡಿ ಟು ಈಟ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.